ಆಳಂದ ಆಯ್ತು. ಈಗ ಹುನಗುಂದದಲ್ಲೂ ಕೂಡ ಓಟು ಚೋರಿ ಆರೋಪ ಕೇಳಿ ಬರ್ತಾ ಇದೆ. ಹಾಲಿ ಮಾಜಿ ಶಾಸಕರ ನಡುವೆ ಆರೋಪ ಪ್ರತ್ಯಾರೋಪ ಎರಡೂ ಕೂಡ ಜೋರಾಗಿ ನಡೀತಾ ಇದೆ. ಇಷ್ಟು ದಿನ ಆಳಂದ ಕ್ಷೇತ್ರದ ಬಗ್ಗೆ ಓಟು ಚೋರಿ ಮಾಡಲಾಗಿದೆ ಎಂಬ ಆರೋಪ ಇತ್ತು. ಆದ್ರೆ ಇದೀಗ ಹುನಗುಂದದಲ್ಲೂ ಕೂಡ ಓಟು ಚೋರಿ ಆಗಿದ್ಯಂತೆ. ಹಾಲಿ ಮಾಜಿ ಶಾಸಕರ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಾ ಇದೆ. ಶಾಸಕ ವಿಜಯಾನಂದ ಕಾಶಪ್ಪನವರಿಂದ ಓಟು ಚೋರಿ. ಹುನಗುಂದ ಕ್ಷೇತ್ರದಲ್ಲಿ ಶಾಲಾ ಮಕ್ಕಳಿಗೂ ಕೂಡ ವೋಟರ್ ಐಡಿ ನೀಡಲಾಗಿದೆಯಂತೆ. ಮುರಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕರ ಹೆಸರನ್ನ ಸೇರ್ಪಡೆ ಮಾಡಲಾಗಿದೆ. ಇನ್ನು 10 ಹೆಸರುಗಳಿಗೆ ಒಬ್ಬರದ್ದೇ ಫೋನ್ ನಂಬರ್ ನೀಡಿದ್ದಾರಂತೆ. ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಮೇಲೆ ಕಾಂಗ್ರೆಸ್ ಒತ್ತಡ ಹಾಕಿದೆ. ಬೇರೆ ತಾಲೂಕುಗಳ ಜನರ ಹೆಸರು ಮತಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಬಾಗಲಕೋಟೆ ಡಿಸಿಗೆ ದಾಖಲೆ ಸಮೇತ ದೊಡ್ಡನಗೌಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸಂಚಲನ ಮೂಡಿಸಿದ ಮಾಜಿ ಶಾಸಕರ ಈ ಒಂದು ಗಂಭೀರ ಆರೋಪ. ಇದು ಅಶ್ವಮೇಘ ನ್ಯೂಸ್ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಇದು ಇಷ್ಟು ದಿನ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ, ಓಟು ಚೋರಿ ಆಗಿದೆ ಎಂಬ ಆರೋಪವನ್ನ ಮಾಡಲಾಗಿತ್ತು. ಅದು ಕೂಡ ಕಾಂಗ್ರೆಸ್ನವರೇ ಓಟು ಚೋರಿ ಆರೋಪವನ್ನ ಮಾಡಿದ್ರು. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಆಳಂದ ಮತಕ್ಷೇತ್ರದಲ್ಲಿ ಓಟು ಚೋರಿ ಆಗಿದೆ ಎಂಬ ಆರೋಪವನ್ನ ಮಾಡಿದ್ರು. ಇದೀಗ ಹುನಗುಂದದಲ್ಲೂ ಕೂಡ ಓಟು ಚೋರಿ ಆಗಿದ್ಯಂತೆ. ಹಾಲಿ ಮಾಜಿ ಶಾಸಕರು ಈಗ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧವಾಗಿ ಆರೋಪವನ್ನ ಮಾಡಲಾಗಿದೆ. ಇನ್ನು ಹುನಗುಂದ ಕ್ಷೇತ್ರದಲ್ಲಿ ಶಾಲಾ ಮಕ್ಕಳಿಗೂ ಕೂಡ ವೋಟರ್ ಐಡಿ ಕೊಟ್ಟಿದ್ದಾರಂತೆ. ಮುರಡಿ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕರ ಹೆಸರನ್ನ ಸೇರ್ಪಡೆ ಮಾಡಿದ್ದಾರೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಮನವಿ ಕೊಡ್ಲಿಕ್ಕೆ ಬಂದಿದ್ವಿ. ನಮ್ಮ ಹುನಗುಂದ ಮತಕ್ಷೇತ್ರದಲ್ಲಿ ಏನು ಶಾಸಕ ವಿಜಯಾನಂದ ಕಾಶಪ್ಪನವರ ಕುಮ್ಮಕ್ಕಿನಿಂದ ನಡೆಸಕ್ಕಂಥ ಅಕ್ರಮ ಮತದಾರ ಪಟ್ಟಿ ತಯಾರಿ. ಅಂದರೆ ಅಕ್ರಮ ಮತದಾರ ಪಟ್ಟಿ ಅಂದರೆ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು 16 ವರ್ಷ 17 ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳು 15 ವರ್ಷ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಅಕ್ರಮ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಕ್ಕಂಥದ್ದು. ಅದ್ರ ಬಗ್ಗೆ ದಾಖಲಾತಿಗಳು ಸಹಿತ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಬೇರೆ ಜಿಲ್ಲೆಯವರು ಕೊಪ್ಪಳ ಜಿಲ್ಲೆಯಲ್ಲಿ ಮತ್ತು ಬೇರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರನ್ನು ಕೂಡ ರೂಢಿ ಗ್ರಾಮದ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿರ್ತಕ್ಕಂಥ. ಅದಕ್ಕೆ ಒಬ್ಬರದೇ ಒಂದು ಫೋನ್ ನಂಬರ್, ಆ ಕಾಂಗ್ರೆಸ್ ನಾಯಕ ಲೀಡರ್ ಏನಿರ್ತಾರೆ ಅವರಾಗ ಆತನ ಫೋನ್ ನಂಬರ್ ಹಾಕಿ ಇವನ್ನೆಲ್ಲ ಎಂಟ್ರಿ ಮಾಡಿಸ್ಬಿಡೋದು. ಅಂದರೆ ಬಿ ಎಲ್ ಓಗೆ ನಾ ಕೇಳಿದೆ, ಏನಪ್ಪ ಬಿ ಎಲ್ ಓ ಈ ಥರ ತಪ್ಪು ಮಾಡಿದ್ರೆ ಹಾಗೆ ನೀನು 16 ವರ್ಷ 15 ವರ್ಷ ಇದನ್ನು ಸೇರ್ಸೋಕ್ಕೆ ನಿನಗೆ ಏನು ಅಧಿಕಾರ ಐತೆ? ಇಲ್ಲ ಸರ್, ನಾ ಮಾಡಿದ್ದಲ್ಲ, ಅದು ಆಫೀಸ್ನಲ್ಲಿ ಮಾಡಿದ್ದು ಅಂತಂದ್ರೆ. ಹೆಂಗೆ ಮಾಡ್ತಾರಪ್ಪ ಅಂದರೆ, ಏನು ಸರ್ ಇವ್ರು ಹೋಗಿ ನಮ್ಮ ಲೀಡ್ರ್ ಹೋಗಿ ಕುಂತು ನಮ್ಗೆ ಅಲ್ಲಿ ಆಫೀಸಿನಿಂದ ಫೋನ್ ಹಚ್ಚಿ ನಿನ್ನ ನಂಬರಿಗೆ OTP ಬರುತ್ತೆ ಹೇಳಂತಾರೆ. ನಮ್ಗೆ ಅನಿವಾರ್ಯವಾಗಿ ನಾವು OTP ಕೊಡ್ತಾ ಅವ್ರು ಎಂಟ್ರಿ ಮಾಡ್ತಾರೆ. ಆ ರೀತಿ ಆಗಿರ್ತಕ್ಕಂಥ ಅನಧಿಕೃತ ಪಟ್ಟಿ. ಆದ್ದರಿಂದ ನನ್ನದೇನು ತಪ್ಪಿಲ್ಲ ಅಂತೇಳಿ ಬಿ ಎಲ್ ಒಪ್ಕೊಂಡಿದ್ದಾರೆ. ಅಂದರೆ ಇದು ವ್ಯವಸ್ಥಿತವಾಗಿ ತಹಸೀಲ್ದಾರ್ ಕಚೇರಿಯಲ್ಲಿ, ಇಲ್ಕಲ್ಲ ಹಾಗೂ ಹುನಗುಂದ ತಹಸೀಲ್ದಾರ್ ಕಚೇರಿಯಲ್ಲಿ ಸಿಬ್ಬಂದಿ ವರ್ಗದವ್ರ ಮೇಲೆ ಒತ್ತಡ ತಂದು ಅವರಿಗೆ ದಬಾವ್ ಹಾಕಿ ಇಲ್ಲ ಪ್ರಭಾವ ಬೀರಿ ಅವ್ರ ಮುಖಾಂತರ ಈ ಒಂದು ಕಾರ್ಯವನ್ನು ಆ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವ್ರು ಮಾಡ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳಿಗೆ